ಕೇಳಿದರೆ ಇವತ್ತು ಈ ನಿಮ್ಮ ಅಣ್ಣನ ಕುಡಿತದ ಅವಾಂತರದಿಂದ ಒಬ್ಬತ್ತಿನ ತುತ್ತಿಗೂ ಪರದಾಡಬೇಕಾಗಿದ್ದ ನೀವು ನಾಳೆ ದಿಢೀರನೆ ಶ್ರೀಮಂತರಾಗ ಬಿಡಬಹುದು. ಇವತ್ತಿನ ಈ ದರಿದ್ರ ಬಡತನದಿಂದ ಕೊಟ್ಟು ಗೂಡಂಗಿಯಲ್ಲಿ ಕೈತ್ರಿ ಸಲಹೆ ಕುಡಿದ ದೊಡ್ಡ ದೊಡ್ಡ ಬಾರಿ ಹೋಗಿ ನೆಗಡೋಲ್ ಅಂತ ಒಳ್ಳೆ ಸಲಹೆ ಕುಡಿಬೋದಲ್ಲ. ಏನಂತೀರಾ ಮಿಸ್ಟರ್ ವಿರಾಟ್? ನೋಡಿ ಮಿಸ್ಟರ್, ನಿಮ್ಮ ಬಡತನವನ್ನು ಹೋಗಲಾಡಿಸಲು ನಾನು ಕಷ್ಟಪಟ್ಟು ಒಂದು ಒಳ್ಳೆ ವ್ಯಾಪಾರವನ್ನು ಹೊತ್ತು ತಂದರೆ ಅದನ್ನು ತಿರಸ್ಕರಿಸುತ್ತಿರು ಅಥವಾ ಪುರಸ್ಕರಿಸುತ್ತಿರು ಅನ್ನೋ ಬಗ್ಗೆ ಒಂದು ಮಾತನಾಡದೆ ಹಾಗೆ ಮೌನವಾಗಿ ನಿಂತಿರೋದು ನೋಡಿದ್ರೆ ಇದಕ್ಕೆ ಅವರಿಗೆ ಸಮ್ಮತಿ ಇಲ್ಲವಂತಾಗಲಿಕ್ಕೆ. ಹಾಗಾದ್ರೆ ಬೇಡ ಬಿಡಿ, ಅದು ನಿಮಗೆ ಇಷ್ಟವಿಲ್ಲವೆಂದ್ರೆ ನಾನು ಬೇರೆ ಎಲ್ಲಾದರೂ. ಅಯ್ಯೋ ಸರ್, ಹಾಗೆಲ್ಲ ಹೇಳ್ಬೇಡಿ. ನೋಡಿ, ಈ ನಮ್ಮಣ್ಣ ಕುಡಿತ ಚಟದಿಂದ ಜೀವನದಲ್ಲಿ ನೊಂದು ಬೆಂದಿರೋ ನನಗೆ ನನ್ನ ಜೀವಕ್ಕೊಂದು ಬೆಳಕಾಗ್ತೀರಾ? ಹಾಗಿರ್ಬೇಕಾದ್ರೆ ಖಂಡಿತವಾಗಿ ನಿಮ್ ಕೆಲಸ ಏನು ಅಂತ ನಾವು ಮಾಡ್ತೀವಿ. ಆ ಕೆಲಸ ಏನಂತ ಹೇಳಿದ್ರೆ ಇವತ್ತೇ ಅದರಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸುಲಭವಾಗುತ್ತದೆ ಅಂತ ನಿಮ್ಮ ಅಭಿಪ್ರಾಯ? ಸರಿ ಬನ್ನಿ, ಹೀಗೆ ಹೇಳುತ್ತೇನೆ. ನೀವು ಆ ಶ್ರೀಮಂತ ಹೆಣ್ಣು ಮನೆಗೆ ಸೇರಿ ರಕ್ಷಿತಗಳನ್ನು ನಿಮ್ಮ ಅಣ್ಣನಿಗೆ ಮದುವೆ ಮಾಡಿ ಕರೆ ತಂದರೆ ಅವರಿಗೆ ನಮ್ಮ ಕೆಲಸ ಮುಕ್ತಾಯ. ಈ ಭೂಮಿಯ ಮೇಲೆ ನಿಮಗೆ ಶ್ರೀಮಂತರಾಗಿ ಬೆಳೆಯುವ ಕೆಲಸ ಪ್ರಾರಂಭ. ಹಾಗಿದ್ರೆ ಆಯ್ತು ನೋಡಿ, ಅದೆಲ್ಲ ಹಾಗೆ ಇರಲಿ. ಈಗ ನಿಮ್ಮ ಹತ್ರ ಮಾತಾಡ್ತಾ ಅದೊಂದು ಕುಡಿದುದಲ್ಲ, ಅದಕ್ಕೆ ಮಾತ್ರ ರೂಪಿಸಿದ್ರೆ ಏನಂತೀರಾ? ಖಂಡಿತ 20 ರೂಪಾಯಿ ಸಾಕ, 100 ತಗೊಳ್ಳಿ. ಈಗ ನನ್ನ ಹೊಟ್ಟೆ ತುಂಬುತ್ತೆ. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಕುಡಿದ ಕುಡಿತವ ಹಾಲು ಕುಡಿದ ಮಕ್ಕಳೇ ಎಂತ ಕುಡಿದ್ರೆ ಇವರು ನೀರು ಕುಡಿಯುವ ಚಟಕ್ಕೆ ಎಂತ ಯೋಗರಾಜ್ ಭಟ್ ಒಳ್ಳೆ ಹಾಡು ಹೇಳಿದ್ರೆ ಅದನ್ನೇ ಇವರು ಸಾರಾಂಶ ಗೊತ್ತಿರದೆ ಅದನ್ನೇ ಹಾಡ್ತಾ ಹೋಗ್ತಾರೆ. ನಮ್ಮ ಹೆಸರು? ನನ್ನ ಹೆಸರು ವಂಡರ್ಫುಲ್, ತುಂಬಾ ಚೆನ್ನಾಗಿದೆ ತಮ್ಮ ಹೆಸರು. ಈಗಾಗಲೇ ನಿಮ್ಮ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಿದ್ದರು, ಹೆಸರು ಮಾತ್ರ ಚೆನ್ನಾಗಿ ಇಟ್ಟಿದ್ದಾರೆ. ತಂದೆ ತಾಯಿಗಳು ಹೀಗಿರುವಾಗ ನಿಮ್ಮ ಈ ಘನತೆ ಗೌರವ ಇನ್ನೂ ಹೆಚ್ಚಾಗಬೇಕಾದ್ರೆ ನನ್ನ ಅವಶ್ಯಕತೆ ತುಂಬಾ ಇದೆ. ಅದಕ್ಕೆ ನೀವು ನನಗೆ ಸಹಕರಿಸಿದ್ರೆ ಮುಂಬರುವ ದಿನಗಳಲ್ಲಿ ಈ ವಿರಾಟ್ ಈ ಭೂಮಿಯ ಮೇಲೆ ನಿಮ್ಮ ಲೈಫೇ ಚೇಂಜ್ ಮಾಡ್ಬಿಡ್ತಾರೆ. ನಿಮ್ಮ ಸಹಕಾರ ನಿಜವಾಗ್ಲೂ ಅವಶ್ಯಕತೆ ಇದೆ. ಈ ಭೂಮಿ ಮೇಲೆ ದೇವರ ಪ್ರತ್ಯಕ್ಷವಾಗಿ ಕುರುಡನಿಗೆ ನಿನಗೆ ಯಾವ ವರ ಬೇಕು ಅಂತ ಕೇಳಿದ್ರೆ, ಕಣ್ಣು ಬೇಕು, ಅನ್ನ ಬೇಕು ಅಂತ ಕೇಳಿದ್ರೆ ಆ ಕುರುಡ ಕಣ್ಣೇ ಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಕಣ್ಣಿದ್ರೆ ಮುಂದೆ ಸಂಪಾದನೆ ಮಾಡಿ ಅನ್ನ ತಿನ್ಬೋದು ಅಂತ ಅದು ಅವ್ರಿಗೂ ಗೊತ್ತಿದೆ. ನೀವು ಬಡತನದಲ್ಲಿ ಸಾಧಾರಣವಾಗಿದ್ದರು ಬದುಕುವ ದಾರಿ ತುಂಬಾ ನೋಡ್ಕೊಂಡಿದ್ದೀರಾ. ಅದೇನು ಸರಿ,
ಆದರೆ ನಾನು ಹೇಳಿದ ಮಾತಿಗೆ ನಿಮ್ಮ ಸಮ್ಮತಿ? ಅದಕ್ಕೆ ಹೇಳ್ತಿರೋದು ಸರ್. ನೋಡಿ, ಈಗಾಗಲೇ ಹುಡುಗ ನನ್ನ ಅಣ್ಣನಿಂದ ತುಂಬಾ ನೋವು ಬೆಂದಿದ್ದೇನೆ. ಈ ನನ್ನ ಜೀವಕ್ಕೆ ನೀವು ಕಣ್ಣಾಗಿ ಆಸರೆ ಕೊಡ್ತಿದ್ದೀರಾ. ಆಗಿರ್ಬೇಕಾದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಸಹಕರಿಸ್ತೀನಿ. ಅದಕ್ಕೆ ಈ ರಸಿಕ ರಾಜನಿಗೆ ನಿಮ್ಮ ಸಿಂಹದ ದಾನದಿಂದ